ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಎಲ್ಲ ಆಲ್ಮೋಸ್ಟ್ ಮುಗಿತಾ ಇದೆ. ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಲ್ಲ. ಯುಗಾದಿ ಹಬ್ಬದ ವ್ಲಾಗಲ್ಲಿ ಇಂಟ್ರೋ ಕೊಟ್ಟಿರಲಿಲ್ಲ, ಅದಕ್ಕೆ ಇಂಟ್ರೋ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಫುಲ್ಲು ನಮ್ಮ ಮನೇಲಿ ಸಿಂಪಲ್ಲಾಗಿ ಹೇಗಿರುತ್ತೆ ಯುಗಾದಿ ಹಬ್ಬ ಅಂತ ನೋಡ್ಬೋದು. ಬನ್ನಿ ಇವತ್ತಿನ ಯುಗಾದಿ ಹಬ್ಬ ಹೇಗಿರುತ್ತೆ, ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಂಡ್ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಗೊತ್ತು ಯಾರು ಕಮೆಂಟ್ ಕೂಡ ಮಾಡಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನವೇ ಆಯಿತು, ಆಲ್ಮೋಸ್ಟ್ ಒಂದು 6 months ಆಯಿತು ಅಂತ ನನಗನ್ನಿಸ್ತಿದೆ ನಾನು ಪ್ರಾಪರಾಗಿ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು ಯುಗಾದಿ ಹಬ್ಬ ಇತ್ತು, ಸೊ ಇವತ್ತಿಂದನೇ ಸ್ವಲ್ಪ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಫುಲ್ ಜೋಶಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ನಿನ್ನೆನೇ ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಆದರೂ ಬೆಳಗ್ಗೆ ಎದ್ದು ಮತ್ತೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸಿ ಇವಾಗ ದೇವ್ರಿಗೆ ರೆಡಿ ಮಾಡ್ತಾಯಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಪಾಪು ಕೂಡ ಎದ್ಲಲ್ಲ, ಅವಳಿಗೆ ಫಸ್ಟು ಎಣ್ಣೆ ಎಲ್ಲ ಹಾಕಿ ನೀಟಾಗೆಲ್ಲ ಮಸಾಜ್ ಮಾಡಿ, ಸ್ವಲ್ಪ ಬಿಸಿಲು ಕೂಡ ಆಲ್ರೆಡಿ ಬಂದಿತ್ತು. ನನಗೆ ನಾನೇ ಪೂಜೆ ಮಾಡೋದಕ್ಕಿಂತ ಮನೇಲಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ರೆಡಿ ಆದಮೇಲೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಇವತ್ತು ಎಲ್ಲರೂ ಎದ್ದಿದ್ದು ಕೂಡ ಲೇಟ್ ಆಯಿತು. ಬಟ್ ಅವರೆಲ್ಲ ರೆಡಿ ಆಗೋಷ್ಟರಲ್ಲಿ ಪೂಜೆ ಮಾಡೋದು ಬೇಡ, ನಾನೇ ಮಾಡಿಬಿಡೋಣ ಅಂತ ಅಟ್ಲೀಸ್ಟ್ ಪಾಪುಗಾದರೂ ಫಸ್ಟ್ ಎಣ್ಣೆ ಹಚ್ಚೋಣ ಅಂತ ಹೇಳಿ ಅವಳಿಗೆಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡಿದೆ. ಇವಾಗ ಬೇವು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನೇನು ಅಷ್ಟೊಂದು ರೆಸಿಪಿ ಎಲ್ಲ ಶೂಟ್ ಮಾಡಿಲ್ಲ, ಜಸ್ಟ್ ಬೇವು ಬೆಲ್ಲ ಮತ್ತು ಸ್ವಲ್ಪ ಕಡಲೆ ಹಾಕ್ತೆ, ಜಾಸ್ತಿ ಕಹಿ ಇರುತ್ತೆ ಅಂತೇಳಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ದೇವ್ರ ಹತ್ರ ಇಡ್ತಾಯಿದ್ದೀನಿ. ಮಾರ್ನಿಂಗೇ ಇವತ್ತು ಒಬ್ಬಟ್ಟು ಕೂಡ ರೆಡಿ ಮಾಡೋಕ್ಕಾಗಿಲ್ಲ, ಅದಕ್ಕೆ ಜಸ್ಟ್ ಬೇವು ಬೆಲ್ಲ ಮತ್ತು ತೋರಣ ಎಲ್ಲ ಹಾಕಿ ಬಾಳೆಹಣ್ಣೆಲ್ಲ ಇಟ್ಟು ಫಸ್ಟ್ ಪೂಜೆ ಮಾಡಿಬಿಡೋಣ. ಒಬ್ಬಟ್ಟೆಲ್ಲ ಮಾಡಿ ನಾವು ಪೂಜೆ ಮಾಡೋಷ್ಟ್ರಲ್ಲಿ ಮಧ್ಯಾಹ್ನನೇ ಆಗಿಬಿಡುತ್ತೆ. ಅಟ್ಲೀಸ್ಟ್ 7 to 9 ಒಳಗಡೆ ಮಾಡಿದ್ರೆ ಒಳ್ಳೆಯದು ಅಂತ ಇತ್ತು. ನಾನು 9 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ದಿನಗಳಲ್ಲ, ತುಂಬ ತಿಂಗಳುಗಳಾದಮೇಲೆ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗಾಯ್ಸ್, ದಿಸ್ ಈಸ್ ಮೈ ಸ್ಯಾರಿ. ಇದು 8 ವರ್ಷ ಹಳೆಯ ಸ್ಯಾರಿ. ನಾನು ಹೊಸ ಸ್ಯಾರಿ ತೊಗೊಂಡಿದ್ದೆ, ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಲಿಲ್ಲ ಸೋಂಬೇರಿತನದಿಂದ. ಸೊ ಇದು ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಾಡಾಯಿತು. ಇವಾಗ ಒಬ್ಬಟ್ಟಿಗೆ ಮತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇವತ್ತು ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಂಡಿದ್ದೀನಿ 9 ಗಂಟೆ ಅಷ್ಟರಲ್ಲಿ. ಕಣ್ಣು ಉರಿತಾ ಇದೆ, ಈರುಳ್ಳಿ ಕಟ್ ಮಾಡ್ತಿದ್ದಾರೆ ನಮ್ಮಮ್ಮ. ಅಡುಗೆ ಮಾಡೋದು ಎಲ್ಲ ರೆಸಿಪಿ ಎಲ್ಲ ಏನೂ ತೋರಿಸಲ್ಲ, ಬಿಕಾಸ್ ತುಂಬ ಲಾಂಗ್ ಆಗಿಬಿಡುತ್ತೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಇವಾಗ ಒಬ್ಬಟ್ಟಿಗೆ ಕಾಳೆಲ್ಲನೂ ಫಸ್ಟು ಬೇಯಿಸ್ಕೊಬಿಡೋಣ ಅಂತ ಹಾಕ್ತಾಯಿದ್ದೀನಿ. ನಾನು ಪೂಜೆ ಮಾಡಿದ ಮೇಲೆ ಇವತ್ತು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಿರೋದು, ಬಿಕಾಸ್ ನಂಗೆ ಫಸ್ಟು ಪೂಜೆ ಮಾಡಿಬಿಡ್ಬೇಕು, ಆಮೇಲೆ ಅಡುಗೆ ಕೆಲಸ ಅಂತ. ಆ್ಯಂಡ್ ನಮ್ಮಮ್ಮ ಅಂತೂ ಎಷ್ಟು ದಿನ ಆಯಿತು ಗೊತ್ತಾ, ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ 3 to 4 months ಆಯಿತು. ಇವತ್ತು ಬಂದಿದ್ದಾರೆ ಫೈನಲಿ. ಸೊ ಅವರೇ ಚಿತ್ರಾನ್ನಕ್ಕೆ ಮಾವಿನಕಾಯಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಹಾಗೆ ನನ್ನ ಸಿಸ್ಟರ್ ಇನ್ನೊಬ್ಳು ರಮ್ಯಾ ಅಂತ ಇದ್ದಾಳೆ, ಕಸಿನ್ ಸಿಸ್ಟರ್, ಅವಳು ಕೂಡ ಬಂದಿದ್ಲು. ಅವಳು ಪಾಪುಗೆಲ್ಲ ರೆಡಿ ಮಾಡ್ತಾಯಿದ್ಲು. ಆ ಪಾಪ ನೋಡಿ ಎಷ್ಟು ಕ್ಯೂಟಾಗಿ ಒಂದು ಸಿಂಪಲ್ ಆಗಿರೋ ಫ್ರಾಕ್ ಹಾಕಿದ್ಲು. ನಮ್ಮ ಬೇಬಿನೂ ಇವಾಗ ರೆಡಿ ಆಗಿದೆ. ಬಾ ಮಾಮಿಗೆ ನಮಸ್ಕಾರ ಮಾಡು, ಬೇವು ಬೆಲ್ಲ ಕೊಡ್ತೀನಿ ಆಯಿತಾ, ನೀನು ಬೇಗ ಮಾಡ್ಕೊಬಿಡ್ಬಿಡಿ. ಸೊ ಪಾಪುಕರು ಇವಾಗ ಪೂಜೆ ಎಲ್ಲ ಮಾಡಿಸಿ ಅವಳಿಗೂ ಬೇವು ಬೆಲ್ಲ ಕೊಟ್ಟು ಪೂಜೆ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ನಮ್ಮ ಹಸ್ಬೆಂಡ್ ಅವರು ವಾಕಿಂಗ್ ಹೋಗಿ ಅವರೆಲ್ಲ ಬಂದು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಅವ್ರ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಮಿಸ್ಸಾಗಿ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅವರು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ
ನಮ್ಮಮ್ಮ ಬಂದಿದ್ರಲ್ಲ ತುಂಬ ದಿನ ಆದಮೇಲೆ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಗೈಸ್ ಇವಾಗ ಬ್ರೇಕ್ಫಾಸ್ಟ್ ನಮ್ಮಮ್ಮ ಗಾಯ್ಸ್ ನಮ್ಮ ಮನೇಲಿ ಪೂಜೆ ಆಯಿತು, ಬ್ರೇಕ್ಫಾಸ್ಟ್ ಆಯಿತು, ಒಬ್ಬಟ್ಟನ್ನ ಇವಾಗ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ ನಾನು ಬೇಬಿ. ಇವಾಗ ಒಬ್ಬಟ್ಟು ಮಾಡಬೇಕು. ಈ ಸ್ಯಾರಿ ಎಲ್ಲ ಚೇಂಜ್ ಮಾಡಬೇಕು. ಸ್ಯಾರಿ ಮತ್ತೆ ಚೇಂಜ್ ಮಾಡಿ ಬೇರೆ ಡ್ರೆಸ್ಸಲ್ಲಿ ಮತ್ತೆ ಸಿಗ್ತೀನಿ. ಹಾಕ್ಬಿಟ್ಟಿದ್ದೀವಿ, ನಾವೆಲ್ಲರೂ ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ಮಾಡೋದಂತೂ ಏನೂ ತೋರ್ಸೋದಕ್ಕಾಗಲ್ಲ. 3 ಗಂಟೆ ಅಷ್ಟೆಲ್ಲ ರೆಡಿ ಮಾಡಬೇಕು, ಇನ್ನೂ ಅಡುಗೆನೇ ಮಾಡಿಲ್ಲ ನಾವು. ಎಷ್ಟೇ ಬೇಗ ಇದ್ರೂ ಅಡುಗೆ ಅಂತೂ ಒಂಥರ ಸೋಂಬೇರಿತನನೇ ಆಗ್ಬಿಡ್ತು. ಪೂಜೆ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಒಂದು 1 ಅವರ್ ರೆಸ್ಟ್ ಮಾಡಿಬಿಟ್ಟು ಅಡುಗೆ ಮಾಡೋಷ್ಟರಲ್ಲಿ ಲೇಟೇ ಆಗೋಯ್ತು. ಇವಾಗ ಒಂದೇ ಬೇಗ ಫಾಸ್ಟಾಗಿ ಮಾಡಿಬಿಡೋಣ ಅಂತ ಹೇಳಿ ನಮ್ಮಮ್ಮ ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಷ್ಟೊಂದು ಕಾಳು ಒಬ್ಬಟ್ಟು ಮಾಡೋದು. ಇನ್ನೊಂದು ನಿದ್ದೆ ಸೊ ಅವರೇ ರೆಡಿ ಮಾಡ್ತಾಯಿದ್ರು. ರಮ್ಯಾ ಅವರು ತುಂಬ ಹೆಲ್ಪ್ ಮಾಡಿ ಸುಸ್ತಾಗಿ ಕುತ್ಕೊಂಡಿದ್ದಾರೆ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಭತ್ತ ಕರೆಕ್ಟಾಗೆ ನೋಡೋಣ ಹೆಂಗೆ ಬರುತ್ತೆ ಒಬ್ಬಟ್ಟಿರಿ. ಪೂಜೆ ಮಾಡ್ಕೊಂಡ್ಬಂದೆ ಕಡೆ ಮಲಾರಿಯ ನಮ್ಮಮ್ಮ ನೆನ್ನೆ ಆಗೋದೇ ಹಬ್ಬ ಮಾಡ್ಬಿಟ್ಟಿದೆ. ನಾವು ಇವಾಗ ನೋಡಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ವಿ. ಇವ್ರ ಮನೆಗೆ ಬರೋಕ್ಕೋಸ್ಕರ ನೆನ್ನೆ ನಮ್ಮ ಮನೇಲಿ ಎಲ್ಲ ಪೂಜೆ ಮಾಡಿ ಬಂದೆ. ಆಲೋಗಿಸ್ತೀನಿ ಅಂತ ಹೇಳಿದ್ರು ನನ್ನ ಜೊತೆ. ಈಗ ನೋಡ್ರೆ ಆಲೋಗ್ಸೋದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಲು. ನಾನು ಇವತ್ತೇ ಮಾಡೋದೇ ಹಬ್ಬ. ನಾನು ನಿನ್ಗೋಸ್ಕರ ಮಾಡಿದ್ದೆ ನಿನ್ನೆ ಒಬ್ಬಟ್ಟು ಮಾಡಕ್ಕೆ ಟ್ರೈನಿಂಗ್ ಊಟ ಮಾಡ್ಬೇಕಾದ್ರೆ ಮತ್ತೆ ಸಿಗ್ತೀವಿ. ಏನೇನೆಲ್ಲ ವೆರೈಟೀಸ್ ಮಾಡಿದ್ದೀನಿ ಅಂತ ಅದು ಕೂಡ ಒಬ್ಬಟ್ಟು ಮಾಡಕ್ಕೆ ಬರಲ್ಲ. ಲಾಸ್ಟ್ ಇಯರು ಸೌಮ್ಯ ಕೂಡ ನಮ್ಮ ಜೊತೆನೇ ಇದ್ಲು. ಅವಳ್ದು ಇನ್ನೂ ಮದುವೆ ಆಗಿರಲಿಲ್ಲ. ಈ ಸಲ ಯಾರೋ ಲಾಸ್ಟ್ ಇಯರ್ ಕೂಡ ಇದ್ರಲ್ಲ, ಹಂಗೆ ನಮ್ಮಮ್ಮ ಮತ್ತು ನನ್ನ ಕಸಿನ್ ಸಿಸ್ಟರ್ ಬಂದಿದ್ದರು. ಚೆನ್ನಾಗಿತ್ತು. ಮನೇಲಿ ಯಾರಾದರೂ ಜನ ಇದ್ದರೆ ಹಬ್ಬ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ಅಕ್ಕ ನನಗೋಸ್ಕರ ನಾನು ಬಂದಿದ್ದೀನಿ ಅಂತ ತುಂಬ ವೆರೈಟೀಸ್ ಮಾಡಿದ್ವಿ. ಎಸ್, ಒಬ್ಬಟ್ಟು ನೋಡಿ ಎಷ್ಟು ವಾವ್. ಅದಾದ್ಮೇಲೆ ಇದು ಪಲ್ಯ ನೋಡಿ, ಕೋಸು ಪಲ್ಯ. ಇದು ಕಲರ್ಫುಲ್. ಇದು ಹೆಸರು ಬೇಳೆ, ಇದು ಬೋಂಡ, ಇದು ಮಾವಿನಕಾಯಿ ಚಿತ್ರಾನ್ನ ನಿನ್ನೆ ಇತ್ತು. ಇದು ನೋಡಿ ಏನು ಒಬ್ಬಟ್ಟು ಸಾಂಬಾರ್. ಇದು ಪಾಯಸ, ಕಾಯಾಲು ಒಬ್ಬಟ್ಟಿಗೆ. ಅದಾದ್ಮೇಲೆ ಏನಿದೆ, ಅದಾದ್ಮೇಲೆ ಇನ್ನೂ ಒಬ್ಬಟ್ಟಿದು ಮಿಕ್ಕಿರೋದಿದೆ. ಇದನ್ನು ಯಾವಾಗ ಮಾಡ್ತೀವೋ ಗೊತ್ತಿಲ್ಲ ಅಷ್ಟೇ ಗಾಯ್ಸ್. ವೈಟ್ ರೈಸಲ್ಲೆಲ್ಲೋ ಬೆಳಿಗ್ಗೆ ಮಿಕ್ಕಿದೆ. ಸೊ ಇದು ನಮ್ಮ ಹಬ್ಬದ ಅಡುಗೆ ಆಗಿತ್ತು. ಇವಾಗ ನೆಕ್ಸ್ಟ್ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವೋ ನೆಕ್ಸ್ಟ್ ಆಚೆ ಮಾಡ್ತೀವಿ ಗೈಸ್. ಬಾಯ್ ಬಾಯ್. ಕೂತಿದ್ದೀವಿ. ಇದೇ ಲಾಸ್ಟ್ ಈ ಮನೇಲಿ ಊಟ ನಾವು ಮಾಡ್ತಾ ಇರೋದು. ಸೊ ಫೈನಲಿ ಹೇಳ್ದಂಗೆ ಇದೇ ಈ ವರ್ಷದ ಈ ಕೊನೆ ಹಬ್ಬ ಈ ಮನೇಲಿ ಅಂತ ಹೇಳೋದಕ್ಕೆ ನನಗೇನು ಇಷ್ಟ ಇಲ್ಲ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಮನೆ ಇದು. ಈ ಮನೇನ ಬಿಟ್ಟು ಹೋಗೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಬಟ್ ಅವರು ರೆಂಟಿಗೆ ಕೊಡಲೇಬೇಕು ಅಂತ ಪಾಪ ಆಲ್ರೆಡಿ ಒಂದು 2 ಇಯರ್ಸಿಂದನೇ ಹೇಳ್ತಾಯಿದ್ರು. ನಾವೇ ಅದು ಇದು ಅಂತ ಹೇಳಿ ತಳ್ಕೊಂಡು ಬರ್ತಾಯಿದ್ವಿ. ಆಲ್ಮೋಸ್ಟ್ 6 ಮಂತ್ಸಿಂದ ಹುಡುಕಿ ಫೈನಲಿ ಒಂದು ಮನೆ ಸಿಕ್ಕಿದೆ. ಅದು ಆ್ಯಕ್ಚುಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮಗೆ ಇವಾಗ ಲೀಸ್ಗೆ ಒಂದು ಮನೆ ಬೇಕಿತ್ತು. ಸೊ ಅದು ಸಿಕ್ಕಿದೆ ಅಂತ ಹೇಳಿ ಈಗೆಲ್ಲ ಖಾಲಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಆ ಲಾಗ್ನು ಕೂಡ ಶೇರ್ ಮಾಡ್ತಿರ್ತೀನಿ. ಅಪ್ಡೇಟ್ಸ್ ಬರುತ್ತೆ ತುಂಬ ಅತಿ ಬೇಗ. ಈ ಮಂತಲ್ಲೇ ನಾವು ಖಾಲಿ ಮಾಡ್ತಾಯಿದ್ದೀವಿ. ಯಾವಾಗ ಏನು ಹೊಸ ಮನೆ ಹೇಗಿದೆ, ಆಲೋಗ್ಸೋದು ಎಲ್ಲ ಅಪ್ಡೇಟ್ಸ್ ಕೂಡ ಕೊಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಸಿಂಪಲ್ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು. ಬಿಲ್ಡಪ್ ಕೊಡ್ತಾಳೆ ಬಾರಿ ರೀಲ್ಸ್. ಇವ್ರು ಅಕ್ಕ ರೀಲ್ಸ್ ಎಲ್ಲ ನಾನೇ ಮಾಡ್ಕೊಟ್ಟಿರೋದು ಗೈಸ್.
ಸೊ ಇವಾಗ ನಮ್ಮ ಪ್ರಮ್ಯ ಅವ್ರು ಏನೋ ತಿಂಡಿ ಕೊಡಿಸ್ತಾರಂತೆ, ಅದಕ್ಕೆ ಹೊರಗಡೆ ಹೋಗ್ತಾ ಇದೀವಿ. ಕೆಲಸ ಸಿಗ್ದೋದಕ್ಕೆ ತಿಂಡಿ ಕೊಡ್ತಾರೆ. ಆ್ಯಂಡ್ ಇದೇ ಇವತ್ತಿನ ಈ ವರ್ಷದ ಯುಗಾದಿ ಹಬ್ಬ ಇದೇ ಮನೆಯಲ್ಲಿ, ಈ ಮನೆಯಲ್ಲಿ ಲಾಸ್ಟ್ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡಲ್ಲ. ಇದು ನಮ್ಮ ಫೇವ್ರೇಟ್ ಮನೆ. ಇದು ಇಲ್ಲಿ ನೋಡಿ ಬೆಟ್ಟದಲ್ಲಿ ಪಕ್ಕದಲ್ಲಿ, ಇದು ಒಂಥರ ಬೆಂಗಳೂರು ಥರನೇ ಫೀಲ್ ಆಗ್ತಾ ಇರಲಿಲ್ಲ ನನಗೆ, ಹಳ್ಳಿ ಥರ ಫೀಲ್ ಆಗ್ತಾಯಿತ್ತು. ಯಾರು ಕಣ್ಣು ಬೀಳ್ತೋ ಏನೋ ಗೊತ್ತಿಲ್ಲ, ಖಾಲಿ ಮಾಡೋ ಪರಿಸ್ಥಿತಿ ಬಂದಿದೆ. ಏನಿಸ್ತದೆ ನಿಮಗೆ? ನನಗೂ ಆ್ಯಕ್ಚುಲಿ ಮನೆ ತುಂಬ ಇಷ್ಟ ಆಗಿತ್ತು. ಬರೋಕ್ಕೆ ಹಳ್ಳಿಲಿರುತ್ತಲ್ಲ, ಹಳ್ಳಿಲಿರುತ್ತಲ್ಲ ಆ ಥರ ಸ್ಪೇಷಿಯಸ್ ಆಗಿತ್ತು. ಇವಾಗ ಹೋಗ್ತಿರೋದು ತುಂಬ ಚಿಕ್ಕದು. ನೋಡೋಣ ಹೆಂಗಿರುತ್ತೆ. ಅಲ್ಲಿಗೆ ಹೋದ್ಮೇಲೂ ಕೂಡ ಶೇರ್ ಮಾಡ್ತೀನಿ ವ್ಲಾಗ್. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಸಿಂಪಲ್ಲಾಗಿ ಮಾರ್ನಿಂಗಿಂದ ಸಂಜೆವರೆಗೂ ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮತ್ತು ರೀಲ್ಸ್ ಎಲ್ಲ ಮಾಡಿ ಡೇನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.